ವಾಟ್ ಹ್ಯಾಪೆಂಡ್ ಮಗ, ವಾಟ್ ಹ್ಯಾಪೆಂಡ್? ಪಾಪ ಪಂಜಾಬ್ ಕಿಂಗ್ಸ್ ಅವರು KKR ಅವರು ಕಾಯ್ಕೊಂಡು ಕೂತ್ಕೊಂಡಿದ್ರು ಅಲ್ಲಿ. ಏನಾರು ಒಂದು ಮಾಡ್ತಾರೆ ಮುಂಬೈ ಇಂಡಿಯನ್ಸ್ ಅವರು ಅಂತ. ಅಲ್ಲ ಗುರು, 15 ಓವರ್ ಕೂಡ ಕಂಟ್ರೋಲ್ ಇತ್ತಂತ ಗೇಮು, ಚೇಸ್ ಆಗೇ ಬಿಡುತ್ತೆ ಅಂತ ಅನ್ಕೊಂಡಿದ್ದೆ. ಸೂರ್ಯಕುಮಾರ್ ಯಾದವ್ ಮತ್ತೆ ಹಾರ್ದಿಕ್ ಪಾಂಡ್ಯ ಆಡ್ತಿದ್ದಂತ ರೀತಿ ನೋಡ್ಬಿಟ್ಟು, ಶೈಲಿ ನೋಡ್ಬಿಟ್ಟು ಪಕ್ಕ ಇದು ಆಗೋಗ್ಬಿಡುತ್ತೆ. ಯಾವಾಗ ಔಟ್ ಆಗಿದ್ದೋ 27 ಬಾಲ್ 57 ಬೇಕಿತ್ತು ಅಲ್ಲಿ. ಹಾರ್ದಿಕ್ ಪಾಂಡ್ಯ ಔಟ್ ಆದಂತ ಟೈಮಲ್ಲಿ ಏನ್ ಅಗ್ರೆಸಿವ್ ಆಗಿ ಬ್ಲಾಸ್ಟ್ ಕೊಟ್ಟಿದ್ದು ಹಾರ್ದಿಕ್ ಪಾಂಡ್ಯ ಬಂದ್ಬಿಟ್ಟು. ಅಜ್ಜಿ ಇದ್ದಿತ್ತವ್ರ ಪಕ್ಕ ಹೊಡೆದು ಬಿಟ್ರು ಅವರು ಅಂತ ಕಾಣಿಸುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಅವ್ರು ಔಟ್ ಆಗ್ತಿದ್ದಂಗೆ ಹಾರ್ದಿಕ್ ಪಾಂಡ್ಯ ವಿಕೆಟ್ ಬಿತ್ತು. 6ನೇ ವಿಕೆಟು ಅಲ್ಲಿಂದ ಸ್ಲೈಡ್ ಸ್ಟಾರ್ಟ್ ಆಯ್ತು. ಸೂರ್ಯನೋ ಗಾನು ಕಾಟನ್ ಬೋಲ್ಡ್ ಅಲ್ಲಿ ಕಾರ್ಬಿನ್ ಬಾಲ್ಸ್ಗೆ. ಸೊ ಅಲ್ಲಿ ಎಕ್ಸ್ಪೆಕ್ಟೇಷನ್ ಇತ್ತು. 15 ಓವರ್ ಆದ ನಂತರ ಎಕ್ಸ್ಪೆಕ್ಟೇಷನ್ ಸಿಕ್ಕಾಪಟ್ಟೆ ಇತ್ತು. 27 ಬಾಲ್ ಇರೋವರೆಗೂ ಕೂಡ ಎಕ್ಸ್ಪೆಕ್ಟೇಷನ್ ಇತ್ತು. ಅದಾದ ನಂತರ ಆಗಿದ್ದು ಕೊಲ್ಯಾಪ್ಸ್. ಯಾರು ಕೂಡ ಬಂದವ್ರು ನಿಂತ್ಕೊಳ್ಳೇ ಇಲ್ಲ ಅಲ್ಲಿ. ಹ್ಯೂಜ್ ಮಾರ್ಜಿನ್ ವಿಕ್ಟರಿ ತಾನೆ ಹತ್ರ ಹೋಗುತ್ತೆ ಅಂತ ಅನ್ಕೊಂಡಿದ್ದು, ಹ್ಯೂಜ್ ಮಾರ್ಜಿನ್ ವಿಕ್ಟರಿನೇ ಆಗೋಗ್ಬಿಡ್ತು ರಾಜಸ್ಥಾನ್ ರಾಯಲ್ಸ್ ಅವ್ರಿಗೆ. ಖತರ್ನಾಗಿ ಆಡಿದ್ರು ರಾಜಸ್ಥಾನ್ ರಾಯಲ್ಸ್. ಕ್ವಾಲಿಟಿ ಟೀಮ್ ಕ್ವಾಲಿಫೈ ಆಗೋದಕ್ಕೆ ಕ್ವಾಲಿಫೈ ಆಗಿದ್ರೆ. ಬಟ್ ಪಂಜಾಬ್ ಕಿಂಗ್ಸ್ ಮತ್ತೆ KKR ಅವರು ನೋಡಿ, KKR ಮ್ಯಾಚ್ ಸೆಕೆಂಡ್ ಮ್ಯಾಚ್ ಸಿಕ್ಕಾಪಟ್ಟೆ ಹೆವಿ ಇರೋದು ಮ್ಯಾಚ್, ಈಗ ನೋಡಕ್ ಮಜಾ ಇರೋದು. ಬಟ್ ಇವಾಗ ಮಜಾನೇ ಇಲ್ಲ, ಡೆಡ್ ಓವರ್ ಮ್ಯಾಚ್ ಆಗೋಗ್ಬಿಡ್ತು. ಸೊ ಟಾಸ್ ಗೆದ್ರು ಮುಂಬೈ ಇಂಡಿಯನ್ಸ್ ಅವ್ರೆ. ಬೌಲಿಂಗ್ ಮಾಡ್ತೀವಿ ಅಮ್ಮ ನಾವು, ಬ್ಯಾಟಿಂಗ್ ಮಾಡಲ್ಲ, ಚೇಸ್ ಮಾಡ್ತೀವಿ. ವಾಂಕಡೆ ಇಲ್ಲ, ವಾಂಕಡೆಲ್ಲೇ ಸೋತ್ ಸುಣ್ವಾಗ್ಬಿಟ್ಟವ್ರೆ. ಯೂಶಲಿ ನಾರ್ಮಲ್ ಅಂತಾರೆ ಮುಂಬೈ ಇಂಡಿಯನ್ಸ್ ಲಾಸ್ಟ್ ಮ್ಯಾಚ್ ನಾಗ ಗೆಲ್ತಾರೆ, ಫಸ್ಟ್ ಮ್ಯಾಚ್ ನ ಸೋಲ್ತಾರೆ ಅನ್ನೋದು ನಾರ್ಮು. ಬಟ್ ಈ ಸಲ ಫಸ್ಟ್ ಮ್ಯಾಚ್ ನಾಗ ಗೆದ್ದವ್ರೆ, ಲಾಸ್ಟ್ ಮ್ಯಾಚ್ ನ ಸೋತಾರೆ ಮುಂಬೈ ಇಂಡಿಯನ್ಸ್. ಏನ್ ಆಡಿದ್ರಪ್ಪ ಮುಂಬೈ ಇಂಡಿಯನ್ಸ್. ಆಡಿದ್ರು ಏನು, ಅದ್ರ ವಿಕೆಟ್ ಇತ್ತು. ವೈಭವ್ ಸೂರ್ಯವಂಶಿ ಬೇಗನೆ ವಿಕೆಟ್ ಬಿತ್ತು. ವೈಭವ್ ಸೂರ್ಯವಂಶಿ ಒಬ್ರಿದ್ರೆ ಸಾಕು ಮ್ಯಾಚ್ ಗಾನ್ ಕೇಸು ಅನ್ನೋ ತರ ಹೇಳಿದ್ದೆ. ಬಟ್ ಇಲ್ಲ, ವೈಭವ್ ಸೂರ್ಯವಂಶಿ ವಿಕೆಟ್ ಬಿದ್ರು ಕೂಡ ಆಲ್ಮೋಸ್ಟ್ 200ಗೆ ತಲುಪುತ್ತಾರೆ ಅಂತಂದ್ರೆ ಸಖತ್ತಾಗಿ ಬ್ಯಾಟಿಂಗ್ ಆಡಿದ್ರೆ ಗುರು. ಯಪ್ಪ, ನನಗೆ ಆಶ್ಚರ್ಯ ಆಗಿದ್ದು ಇಲ್ಲಿ ಜುರಾಲ್ ಹೊಡೆದಿದ್ದ ಏಟ್ಗಳು ಅಥವಾ SSV ಜಾಯ್ಸ್ವಾಲ್ ಇನಿಷಿಯಲಿ ಹೊಡೆದ್ರಲ್ಲ ಆ ಏಟ್ಗಳು, ಅವೆಲ್ಲ ಏನ್ ನಮ್ಗೇನು ಆಶ್ಚರ್ಯ ಆಗ್ಲಿಲ್ಲ. ಇಲ್ಲಿ ಜೋಫರ್ ಆರ್ಚರ್ 30+ ಹೊಡೆದ್ಬಿಟ್ರಲ್ಲ ಗುರು. ಅದು ಅಷ್ಟು ಕ್ವಿಕ್ ಆಗಿ 32 ರನ್ಸ್ ಹೊಡೆದ್ಬಿಟ್ರಲ್ಲ, ಸ್ಕೋರ್ ಮಾಡ್ಬಿಟ್ರಲ್ಲ. ಜೊತೆಗೆ ಜಡೇಜಾ ಬಂದ್ಬಿಟ್ಟು ನಂಬರ್ 9 ಅಲ್ಲಿ ಬಂದ್ಬಿಟ್ರು ಬ್ಯಾಟಿಂಗ್ ಅಲ್ಲಿ. ಇಂಜುರಿ ಆಗಿದ್ರು ಕೂಡ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದ್ಬಿಟ್ಟು ಆಲ್ಮೋಸ್ಟ್ 19-20 ರನ್ ಹೊಡಿತಾರೆ ಜಡೇಜಾ ಅವರು. ಸೊ ಎಲ್ಲರೂ ಕೂಡ ಕಾಂಟ್ರಿಬ್ಯೂಟ್ ಮಾಡಿದ್ರು. ಯಾರ್ದು ಕೂಡ 50 ಆಗಿಲ್ಲ ರಾಜಸ್ಥಾನ್ ರಾಯಲ್ಸ್ ಕಡೆ, ಯಾರ್ದು 50 ಆಗಿಲ್ಲ. ಎಲ್ಲರೂ ಕೂಡ ಚಿಕ್ಕ ಕಾಂಟ್ರಿಬ್ಯೂಷನ್ ಏನು ಕೊಟ್ಟಿರೋದು. ಅದ್ರಲ್ಲಿ ಮೈನ್ ಕಾಂಟ್ರಿಬ್ಯೂಷನ್ ಜೋಫರ್ ಆರ್ಚರ್ದೆ ಅಂತ ಅನ್ಕೊಳ್ಳಿ. ಇವತ್ತು ಏನ್ ರನ್ಸ್ ಅಲ್ಲಿ ಗೆದ್ದಿದ್ದಾರೆ. ಜೋಫರ್ ಆರ್ಚರ್ ಹೊಡೆದಂತ ಏಟ್ ಲಾಸ್ಟ್ ಅಲ್ಲಿ ಬಾಟಮ್ ಅಲ್ಲಿ ಹೊಡೆದಂತ ಗುದ್ದಂತ ಏಟಿಂದಲೇ ಈ ರೇಂಜ್ಗೆ ಬಂದಿರೋದು ಅಂತ ಹೇಳ್ಬೇಕು. ಅಂಡ್ ಒಬ್ಬಿಯಸ್ಲಿ ದಸುನ್ ಶನಾಕನು ಕೂಡ ಮೆಚ್ಕೊಬೇಕು. 15 ಬಾಲ್ 29 ರನ್ ಹೊಡೆದಿದ್ದಾರೆ. ತಿಲಕ್ ವರ್ಮಾ ಅವರ ಕ್ಯಾಚ್ನು ಕೂಡ ಮೆಚ್ಕೊಬೇಕು. ಸಖತ್ತಾಗಿ ರಿಯಾನ್ ಪರಾಗ್ ಅವರ ಕ್ಯಾಚ್ನ ಎತ್ತಾಕೊಂತಾರೆ. ಬಟ್ ಏನ್ ಪ್ರಯೋಜನ, ಏನ್ ಕ್ಯಾಚ್ ಇರೋದು, ಏನ್ ಪ್ರಯೋಜನ. ಹೊಗೆ ಹಾಕಿಸ್ಕೊಂಡ್ರಲ್ಲ ಮುಂಬೈ ಇಂಡಿಯನ್ಸ್. ಹೊಗೆ ಹಾಕಿದ್ರಲ್ಲ ಅವರು, ಹೊಗೆ ಹಾಕಿಸ್ಕೊಂಡ್ರ ಜೊತೆಗೆ ಲಾಸ್ಟ್ ಮ್ಯಾಚ್ ಕ್ಯೂರಿಯಾಸಿಟಿ ಇಲ್ಲ KKRನಿಗೂ ಮತ್ತೆ ಪಂಜಾಬ್ ಕಿಂಗ್ಸ್ ಕ್ಯೂರಿಯಾಸಿಟಿ. ಪಂಜಾಬ್ ಕಿಂಗ್ಸ್ ಅವರು ಹೆಂಗಿದ್ರು ಅಂತಂದ್ರೆ 15 ಓವರ್ಗೂ ಮುಂಬೈ ಅಂತ ವಿಜಿಲ್ ಹೊಡ್ಕೊಂಡಿದ್ರು. ಇಲ್ಲ ಗುರು, ಸೂರ್ಯ ಫಾರ್ಮಿಗೆ ಬಂದ್ರೆ ಪಾಂಡಿ ಇಬ್ರು ಸೇರ್ಕೊಂಡು ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ ಸರಿಯಾಗಿ ಇಕ್ತಾರೆ ಸರಿಯಾಗಿ ಅಂತ ಅನ್ಕೊಂಡ್ ಕೂತ್ಕೊಂಡಿದ್ರೆ ಇಬ್ರು ಕೂಡ ಪಟ್ಟಣ ಒಂದೇ ಸಲ ಔಟ್ ಆಗಿದ್ದಲ್ಲಿ. ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸು, ಟೀಮ್ ಕೊಲ್ಯಾಪ್ಸು. ಅಲ್ಲಿವರೆಗೂ 5 ವಿಕೆಟ್ ಇತ್ತು. ಆಲ್ ಔಟ್ ಆಗಂತ ಅಂತಕ್ಕೆ ಬಂದ್ಬಿಟ್ಟು ಕೂತ್ಕೊಂತು ಅಲ್ಲಿ ಮುಂಬೈ ಇಂಡಿಯನ್ಸ್. ಮೆಚ್ಕೊಬೇಕಾಗಿರೋದು ಜೋಫರ್ ಆರ್ಚರ್ ಬೌಲಿಂಗು, ಬೋಗ ಬೌಲಿಂಗು. ಅಂಡ್ ಬ್ರಿಜೇಶ್ ಮೊದಲನೇ ಬಾಲೇ ಬಂದ್ಬಿಟ್ಟು ಬೋಲ್ಡ್ ಮಾಡಿದ್ರು ತಿಲಕ್ ವರ್ಮನ. ಇವತ್ತು ಸುಮಾರು ಬೋಲ್ಡ್ಗಳನ್ನ ನೋಡಿದ್ವಿ, ಬೋಲ್ಡ್ ಡಿಸ್ಮಿಸಲ್ನ. ಸಾಕತ್ತಾಗಿತ್ತು. ಬಾಲ್ ಆಫ್ ದ ಡೇ ಅಂತ ಹೇಳ್ತೀನಿ ಬ್ರಿಜೇಶ್ ಮಾಡಿದ್ದು. ಬಟ್ ಅದೇ ರೋಹಿತ್ ಶರ್ಮಾ ಅವರು ಎಡ್ಜ್ ಹೊಡ್ಕೊಂಡು ಔಟ್ ಆದಲ್ಲಪ್ಪ ಜೋಫರ್ ಆರ್ಚರ್ಗೆ. ಸೊ ಡಕ್ ಔಟ್ ಆಗಿದ್ದು ರೋಹಿತ್ ಶರ್ಮಾ. ಏನು ಹೇಳಿದ್ರು ಚಾಲಣ್ಣ ಅವರು, ನಮ್ಮ ರೋಹಿತ್ ಭಾಯ್ 200 ಹೊಡಿಬೇಕು ಇವತ್ತು, ನಾವು ಸಪೋರ್ಟ್ ಮಾಡ್ತೀವಿ ಮುಂಬೈ ಇಂಡಿಯನ್ಸ್ಗೆ, 200 ಹೊಡಿಬೇಕಷ್ಟೇ ಅಂತ ಹೇಳಿದ್ರು. 200 ಎಲ್ಲಿಗೂ 0 ಹೊಡೆದ್ಬಿಟ್ಟು ಔಟ್ ಆದ್ರಲ್ಲ, ಏನೋ ಹೊಡಿದೆ ಸ್ಕೋರ್ ಮಾಡಿದೆ ಔಟ್ ಆಗಿ ಹೋಗ್ಬಿಟ್ರಲ್ಲ ಅಲ್ಲಿ. ರಿಯಾನ್ ರಿಕಲ್ಟನ್ ಈ ರನ್ಔಟ್ ಆಪರ್ಚುನಿಟಿ ಕೂಡ ಒಂದು ಕ್ರಿಯೇಟ್ ಆಗಿರುತ್ತೆ. ಸೂರ್ಯಕುಮಾರ್ ಯಾದವ್ ನಡ್ಕೊಂಡು ಹೊಡ್ಬಂದ್ಬಿಟ್ಟು ರಿಯಾನ್ ರಿಕಲ್ಟನ್ ವಾಪಸ್ ಹೋಗದಿಟ್ಟಿರ್ತಾರೆ ಹೋಗೋರು ಅಂತ. ಸೊ ರನ್ಔಟ್ ಆಪರ್ಚುನಿಟಿ ಕೂಡ ಯೂಟಿಲೈಸ್ ಮಾಡ್ಕೊಂಡು ರಾಜಸ್ಥಾನ್ ರಾಯಲ್ಸ್ ಅವರು. ಅದೇನು ಹೆವಿ ಕಾಸ್ಟ್ ಏನಾಗಿಲ್ಲ, ಪಟ್ಟಣಿಗೆ ಉದುರ್ಕೊಂಡು ಹೊರಟೋಗ್ಬಿಟ್ರು ರಿಯಾನ್ ರಿಕಲ್ಟನು. ಸೊ ಇನಿಷಿಯಲ್ ನೋಡಿ ವಿಕೆಟ್ಸ್ಗಳೆಲ್ಲ ಬಿದ್ದಿರೋದು ಎಲ್ಲ ಪ್ಲೇಸಸ್ಗಳಿಗೇನೆ ಬಿದ್ದಿರೋ ವಿಕೆಟ್ಸ್ಗಳು. ಬೋಗರು ಜೊತೆಗೆ ಜೋಫರ್ ಆರ್ಚರು ಮತ್ತೆ ಬ್ರಿಜೇಶ್. ಯಶ್ರಾಜ್ ಪುಂಜಾರ್ ವಿಲ್ ಜಾಕ್ಸ್ ಅವರ ವಿಕೆಟ್ ಎತ್ತಿದೆ. ಒಂದು ಪಾರ್ಟ್ನರ್ಶಿಪ್ ಬಿಲ್ಡ್ ಆಗಿತ್ತಲ್ಲಿ ಸೂರ್ಯ ಅಣ್ಣಂದು ಮತ್ತೆ ವಿಲ್ ಜಾಕ್ಸ್ ಅವ್ರದ್ದು. ಇಬ್ರದ್ದು ಪಾರ್ಟ್ನರ್ಶಿಪ್ ಬಿಲ್ಡ್ ಆದ ನಂತರ ಒಂದು ವಿಕೆಟ್ ಬೀಳುತ್ತೆ. ಸೊ ಆ ವಿಕೆಟ್ ಬಿದ್ದಾದ ನಂತರ ಇನ್ನೊಂದು ಪಾರ್ಟ್ನರ್ಶಿಪ್ ಬಿಲ್ಡ್ ಆಗುತ್ತೆ ಹಾರ್ದಿಕ್ ಪಾಂಡ್ಯ ಅವ್ರ ಜೊತೆಗೆ ಸೂರ್ಯಕುಮಾರ್ ಯಾದವ್ ನೋಡಿ ಅಪರೂಪಕ್ಕೆ ಒಂದು ಮ್ಯಾಚ್, ಎಲ್ಲೋ ಅಪರೂಪಕ್ಕೆ ಒಂದು ಚೆನ್ನಾಗಿ ಆಡಿದ್ರು. ಆ ಮ್ಯಾಚು ಕೂಡ ಗೆಲ್ಲಿಲ್ಲ. ಆ ಮ್ಯಾಚು ಕೂಡ ಗೆಲ್ಸ್ಕೊಂಡು ಕೊಡೋದಕ್ಕೆ ಆಗಲಿಲ್ಲ. ಫಸ್ಟ್ 50 ಅಂತ ಕಾಣಿಸಿ ಸೂರ್ಯ ಅವ್ರದ್ದು ಈ ಒಂದು ಸೀಸನಲ್ಲಿ. ಲಾಸ್ಟ್ ಮ್ಯಾಚ್ ಬಂದಿದೆ ಬಟ್ ಪರವಾಗಿಲ್ಲ, ಚೆನ್ನಾಗಿ ಆಡಿದ್ರು ಗುರು. ಈ ವಿಕೆಟಲ್ಲಿ ಸ್ವಲ್ಪ ಕಷ್ಟಕರವಾಗೇನೆ ಇತ್ತು. ಒಂದು ಅಂಥ ಈಸಿ ಮಟ್ಟದ ವಿಕೆಟ್ ಏನು ಆಗಿರಲಿಲ್ಲ ಬ್ಯಾಟಿಂಗ್ ಆಡೋದಕ್ಕೆ. ಎಸ್ಪೆಷಲಿ ಸೆಕೆಂಡ್ ಇನ್ನಿಂಗ್ಸಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡಿದ್ರು, ಒಂದು ರೇಂಜಿಗೆ ಸ್ಟ್ರಗಲ್ ಮಾಡಿದ್ರು ಮುಂಬೈ ಇಂಡಿಯನ್ಸು. ಹಾರ್ದಿಕ್ ಪಾಂಡ್ಯ ಆಡಿದಂಥ ಆಟ, ವಿಲ್ ಜಾಕ್ಸ್ ಆಡಿದಂಥ ಆಟ, ಸೂರ್ಯ ಆಡಿದಂಥ ಆಟ ಮೆಚ್ಕೊಳ್ಳೇಬೇಕು. ಯಾಕಂದರೆ ಬೇರೆ ಯಾರಿಂದನೂ ಕೂಡ ಕಾಂಟ್ರಿಬ್ಯೂಷನ್ ಬಂದಿತ್ತು ಅಂತಂದರೆ ಇವತ್ತು ಈ ಪೊಸಿಷನಲ್ಲಿ ಇರ್ತಿಲ್ಲ ಮುಂಬೈ ಇಂಡಿಯನ್ಸು. ಥ್ರೂಔಟ್ ದ ಟೂರ್ನಮೆಂಟ್ ಹಿಂಗೆ ಆಗೋಗ್ಬಿಟ್ಟಿದೆ ಮುಂಬೈ ಇಂಡಿಯನ್ಸ್ದು. ಹಿಂಗಾಗಿಲ್ಲ ಅಂದ್ರೆ ಹಂಗಾಗಿಲ್ಲ ಅಂದ್ರೆ ಹಿಂಗಾಗಲ್ಲ. ಬ್ಯಾಟಿಂಗ್ ಆಯ್ತು ಅಂದ್ರೆ ಬೌಲಿಂಗ್ ಆಯ್ತು ಅಂದ್ರೆ ಬ್ಯಾಟಿಂಗ್ ಆಗಲ್ಲ, ಎರಡು ಆಗಿಲ್ಲ ಅಂದ್ರೆ ಫೀಲ್ಡಿಂಗ್ ಆಗಲ್ಲ. ಸೊ ಇದೇ ಆಗೋಗ್ಬಿಟ್ಟಿದೆ ಮುಂಬೈ ಇಂಡಿಯನ್ಸು ಚಾಡಿ. ಸೊ ಇನ್ನೇನಪ್ಪ ಅಲ್ಲಿ ಚಾರ್ಲೋಟ್ ಹಾಕೋರು ಮತ್ತು ಇಲ್ಲಿ ಇವ್ರದ್ದು ಶಾಸ್ತ್ರ ಮುಗಿಸ್ಕೊಂಡು ಕೊಡಬೇಕಾಗಿತ್ತಲ್ಲ ಅವ್ರು ವಿಕೆಟ್ ಎತ್ಬಿಟ್ಟಲ್ಲಿ. ಇನ್ನೂ ಯಾರವರು ದೀಪಕ್ ಚಾರ್ ಇತ್ತು ಗುರು, ಅವ್ರ ಹತ್ರ ಕೆಪಾಬಿಲಿಟಿ ಇತ್ತು. ನೋಡಿ ಜೋಫರ್ ಆರ್ಚರ್ ಹೆಂಗೆ ಚಚ್ಚವ್ರು ಹಾಕೊಂಡಲ್ಲಿ ಲಾಸ್ಟ್ ಅವರೆಲ್ಲ ಆಲ್ಮೋಸ್ಟ್ 32 ರನ್ ಬೇಕಾಗಿತ್ತು ಲಾಸ್ಟ್ ಓವರಲ್ಲಿ. ಆ ರೇಂಜಿಗೆ ಬಂದ್ಬಿಟ್ಟು ಕೂರಿಸ್ಕೊಂಡ್ಬಿಟ್ರು. ನಾನೇನು ಅನ್ಕೊಂಡಿದ್ದೆ ಕ್ಲೋಸ್ಗೆ ಹೋಗುತ್ತೆ ಮ್ಯಾಚ್, ಈ ಮ್ಯಾಚ್ ಸಿಕ್ಕಾಪಟ್ಟೆ ಕ್ಲೋಸ್ಗೆ ಹೋಗುತ್ತೆ ಅಂತ ಅನ್ಕೊಂಡಿದ್ದೆ. ಪಾಂಡ್ಯ ಮತ್ತು ಸೂರ್ಯಕುಮಾರ್ ಯಾದವ್ ಆಡ್ತಿರೋದು ಟೈಮಲ್ಲಿ
ಕ್ಲೋಸ್ಗೂ ಹೋಗಿಲ್ಲ, ಎಲ್ಗೂ ಹೋಗಿಲ್ಲ, ಅಲ್ಲಿ 175ಕ್ಕೆ ಆಲ್ಔಟ್ ಆಗೋಗ್ಬಿಟ್ರು, ಆಲ್ಔಟ್ ಹಂತಕ್ಕೆ ಬಂದ್ಬಿಟ್ರು. ಸೊ ನಿಮ್ಗೆ ಅನಿಸ್ತು ಇವತ್ತಿನ ಮ್ಯಾಚ್ ಕಾಮೆಂಟ್ ಸೆಕ್ಷನ್ ಹಾಕಿ. ನನಗೆ ಪಂಜಾಬ್ ಕಿಂಗ್ಸ್ ಬರಬೇಕಾಗಿತ್ತು ಗುರು ಪ್ಲೇ ಆಫ್ಸಿಗೆ, ಯಾವಾಗ ಮಜಾ ಬಂದಿರೋದು. ನಿಮ್ಗೆ ಅನಿಸ್ತು ಕಾಮೆಂಟ್ ಸೆಕ್ಷನ್ ಹಾಕಿ.